ನೋಡಿ ಈ ಚಿಪ್ಸ್ ಪಾಕೆಟ್ ಇದೆಯಲ್ಲ, ಇದರಲ್ಲಿ ಇರೋದೆಲ್ಲ ಚಿಪ್ಸಾ? ಅಲ್ಲ, ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಚಿಪ್ಸ್ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಗಾಳಿ ಇರುತ್ತೆ. ಹಾಗೇನೆ ಆಪ್ಷನ್ಸ್ ಅಲ್ಲೂ ಕೂಡ ಎರಡು ತರ ವ್ಯಾಲ್ಯೂ ಬರುತ್ತೆ. ಒಂದು ಬಂದ್ಬಿಟ್ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ, ಮತ್ತೊಂದು ಬಂದ್ಬಿಟ್ಟು ಟೈಮ್ ವ್ಯಾಲ್ಯೂ. ಈ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆಯಲ್ಲ, ಇದು ಬಂದ್ಬಿಟ್ಟು ಚಿಪ್ಸ್. ಈ ಟೈಮ್ ವ್ಯಾಲ್ಯೂ ಇದೆಯಲ್ಲ, ಇದು ಬಂದ್ಬಿಟ್ಟು ಗಾಳಿ. ಈಗ ನಿಮಗೆ ಎರಡು ಡೌಟ್ ಬರುತ್ತೆ. ಮೊದಲನೇದಾಗಿ ಈ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೇನು, ಟೈಮ್ ವ್ಯಾಲ್ಯೂ ಅಂದ್ರೇನು, ಇದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಏನಂತ ಹೇಳಿದ್ವಿ, ಚಿಪ್ಸ್. ಹಾಗೆ ಟೈಮ್ ವ್ಯಾಲ್ಯೂ ಅಂದರೆ ಗಾಳಿ. ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಗಾಳಿ ಇದೆ, ಎಷ್ಟು ಪ್ರಮಾಣದಲ್ಲಿ ಚಿಪ್ಸ್ ಇದೆ, ಇದನ್ನು ಕಂಡುಹಿಡಿಯೋದು ಹೇಗೆ? ಎರಡನೇದು ಬಂದ್ಬಿಟ್ಟು ಪ್ರತಿಯೊಂದು ಆಪ್ಷನ್ಸ್ ಅಲ್ಲೂ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತೆ ಟೈಮ್ ವ್ಯಾಲ್ಯೂ ಇರುತ್ತಾ? ನಾವು ಈ ವಿಡಿಯೋದಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೇನು, ಟೈಮ್ ವ್ಯಾಲ್ಯೂ ಅಂದ್ರೇನು, ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಅಂದರೆ ಈ ಆಪ್ಷನ್ಸ್ ಅಲ್ಲಿ ಎಷ್ಟು ಚಿಪ್ಸ್ ಇದೆ, ಎಷ್ಟು ಗಾಳಿ ಇದೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಎಲ್ಲ ಆಪ್ಷನ್ಸ್ ಅಲ್ಲೂ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂ ಇರಲ್ಲ. ಉದಾಹರಣೆಗೆ ಕೆಲವು ಆಪ್ಷನ್ಸಲ್ಲಿ ಬರೀ ಟೈಮ್ ವ್ಯಾಲ್ಯೂ ಇರುತ್ತೆ, ಅದರಲ್ಲಿ ಯಾವುದೇ ಥರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಲ್ಲ. ಅಂದರೆ ಅದರಲ್ಲಿ ಬರೀ ಗಾಳಿ ಇರುತ್ತೆ, ಯಾವುದೇ ಥರ ಚಿಪ್ಸ್ ಇರಲ್ಲ. ಇನ್ನು ಕೆಲವು ಆಪ್ಷನ್ಸಲ್ಲಿ ಏನಿರುತ್ತೆ ಅಂದರೆ ಬರೀ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ, ಅಂದರೆ ಅದರಲ್ಲಿ ಚಿಪ್ಸ್ ಜಾಸ್ತಿ ಇರುತ್ತೆ, ಗಾಳಿ ತುಂಬಾ ಕಡಿಮೆ ಇರುತ್ತೆ. ಇನ್ನು ಕೆಲವು ಆಪ್ಷನ್ಸ್ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಚಿಪ್ಸ್ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಗಾಳಿ ಇರುತ್ತೆ, ಅಂದರೆ ಅದರಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂನೂ ಇರುತ್ತೆ, ಟೈಮ್ ವ್ಯಾಲ್ಯೂನೂ ಇರುತ್ತೆ. ಈಗ ಯಾವ ಆಪ್ಷನ್ಸಲ್ಲಿ ಬರೀ ಚಿಪ್ಸ್ ಇರುತ್ತೆ, ಗಾಳಿ ಇರಲ್ಲ, ಯಾವ ಆಪ್ಷನ್ಸಲ್ಲಿ ಬರೀ ಗಾಳಿ ಇರುತ್ತೆ, ಚಿಪ್ಸ್ ಇರಲ್ಲ, ಯಾವ ಆಪ್ಷನ್ಸಲ್ಲಿ ಗಾಳಿ ಪ್ಲಸ್ ಚಿಪ್ಸ್ ಇರುತ್ತೆ, ಇದನ್ನ ನಾವು ಕೆಲವು ಎಕ್ಸಾಂಪಲ್ಗಳು ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ನೀವು ಆಪ್ಷನ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೇನು, ಟೈಮ್ ವ್ಯಾಲ್ಯೂ ಅಂದ್ರೇನು, ಇದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನಿಮಗೆ ಆಪ್ಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಅದು ಏನು ಅಂದರೆ ಆಪ್ಷನ್ಸಲ್ಲಿ 3 ಥರ ಆಪ್ಷನ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಇನ್ ದ ಮನಿ ಆಪ್ಷನ್ಸು, ಎರಡನೇದು ಬಂದ್ಬಿಟ್ಟು ಅಟ್ ದ ಮನಿ ಆಪ್ಷನ್ಸ್, ಮೂರನೇದು ಬಂದ್ಬಿಟ್ಟು ಔಟ್ ಆಫ್ ದ ಮನಿ ಆಪ್ಷನ್ಸ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ, ನೀವು ನೋಡ್ಬೋದು. ನಿಮಗೆ ಈ ವಿಡಿಯೋ ಅರ್ಥ ಆಗಲಿ ಅಂತ ಒಂದು 30 ಸೆಕೆಂಡಲ್ಲಿ ಇನ್ ದ ಮನಿ ಅಂದ್ರೇನು, ಅಟ್ ದ ಮನಿ ಅಂದ್ರೇನು, ಔಟ್ ಆಫ್ ದ ಮನಿ ಅಂದ್ರೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈಗ ನಿಫ್ಟಿ ಬಂದ್ಬಿಟ್ಟು 23,450 ನಡೀತಾ ಇದೆ. ನಾನು ವಿಡಿಯೋ ಮಾಡಿದ ಸಮಯದಲ್ಲಿ 23,450 ನಿಫ್ಟಿ ನಡೀತಾ ಇದೆ. ಈ ಕಾಲ್ ಸೈಡಲ್ಲಿ ಬಂದ್ಬಿಟ್ಟು ಕಾಲ್ ಸೈಡಲ್ಲಿ ನೋಡಿ 23,450 ಕೆಳಗಡೆ ಬರೋ ಸ್ಟ್ರೈಕ್, ಉದಾಹರಣೆಗೆ 23,400 ಇರ್ಬೋದು, 23,300 ಇರ್ಬೋದು, 23,250 ಇರ್ಬೋದು. ಈ ಎಲ್ಲ ಸ್ಟ್ರೈಕ್ಸ್ ಇದೆಯಲ್ಲ, ಇವು ಇನ್ ದ ಮನಿ ಕಾಲ್ ಸೈಡ್ ಆಗುತ್ತೆ. ಓಕೆ, ಈಗ ಮಾರ್ಕೆಟ್ ಏನು ನಡೀತಾ ಇದೆ ನೋಡಿ, 23,450 ನಡೀತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಅಟ್ ದ ಮನಿ ಆಗುತ್ತೆ. ಇದನ್ನ ATM ಅಂತ ಕರೀತಾರೆ. ಓಕೆ, ATM ಪುಟ್ಟು ಮತ್ತೆ ಕಾಲಿಗೆ ಸೇಮ್ ಇರುತ್ತೆ. ಉದಾಹರಣೆಗೆ 23,550, 23,600, 700 ಇವೆಲ್ಲ ಇದೆಯಲ್ಲ, ಇವು OTM ಸ್ಟ್ರೈಕ್ಸ್ ಅಂತ ಕರೀತಾರೆ. ಇದು ಕಾಲ್ ಸೈಡು OTM. ಓಕೆ, ಹಾಗೆ ನಾವು ಪುಟ್ ಸೈಡಲ್ಲಿ ಬಂದರೆ 23,450 ಕರೆಂಟ್ ಮಾರ್ಕೆಟ್ ಪ್ರೈಸ್. ಓಕೆ, ಅದಕ್ಕಿಂತ ಮೇಲ್ಗಡೆ ಇರೋ ಸ್ಟ್ರೈಕ್ಸ್ಗಳು 23,500 ಇರ್ಬೋದು, 600, 650 ಇದೆಯಲ್ಲ, ಇದೆಲ್ಲ ಏನಾಗುತ್ತೆ, ಇನ್ ದ ಮನಿ ಪುಟ್ ಆಗುತ್ತೆ. ಪುಟ್ ಸೈಡಲ್ಲಿ ಇದು ಇನ್ ದ ಮನಿ ಆಗುತ್ತೆ. ಹಾಗೆ 23,450 ಇದೆಯಲ್ಲ, ಇದು ಬಂದ್ಬಿಟ್ಟು ATM ಅಟ್ ದ ಮನಿ ಪುಟ್ಗೆ ಮತ್ತೆ ಕಾಲ್ಗೆ ಸೇಮ್ ಇರುತ್ತೆ. ಹಾಗೆ 23,450ಕ್ಕಿಂತ ಕೆಳಗಡೆ ಎಲ್ಲ ಬರ್ತಾವಲ್ಲ ಸ್ಟ್ರೈಕು, ಉದಾಹರಣೆಗೆ 23,300, 400 ಇವೆಲ್ಲ ಬಂದ್ಬಿಟ್ಟು OTM. ಇದು OTM ಪುಟ್ಸ್ ಆಯಿತು. ಓಕೆ, ಈಗ ನಾವು ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದ ಮನಿನ ಅರ್ಥ ಮಾಡ್ಕೊಂಡ್ವಿ. ಈಗ ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೇನು, ಟೈಮ್ ವ್ಯಾಲ್ಯೂ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವೀಗ ಮೊದಲನೇದಾಗಿ ಯಾವ ಆಪ್ಷನ್ಸ್ಗಳಲ್ಲಿ ಬರೀ ಟೈಮ್ ವ್ಯಾಲ್ಯೂ ಇರುತ್ತೆ, ಟೈಮ್ ವ್ಯಾಲ್ಯೂ ಅಂದರೆ ಬರೀ ಗಾಳಿ ಇರುತ್ತೆ, ಅದರಲ್ಲಿ ಯಾವುದೇ ಥರ ಚಿಪ್ಸ್ ಇರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಅಟ್ ದ ಮನಿ ಇದೆಯಲ್ಲ, ATM ಸ್ಟ್ರೈಕ್ಸ್ ಇದೆಯಲ್ಲ, ATM ಮತ್ತು OTM ಸ್ಟ್ರೈಕ್ಸ್ ಬಂದ್ಬಿಟ್ಟು ಇದರಲ್ಲಿ ಯಾವುದೇ ಥರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಲ್ಲ, ಅಂದರೆ ಇದರಲ್ಲಿ ಯಾವುದೇ ಥರ ಚಿಪ್ಸ್ ಇರಲ್ಲ, ಇದರಲ್ಲಿ ಬರೀ ಗಾಳಿ ಮಾತ್ರ ಇರುತ್ತೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಯಿತು ಅಂದರೆ ಇನ್ ದ ಮನಿ ಸ್ಟ್ರೈಕ್ಸ್ ಇರುತ್ತಲ್ಲ, ಇನ್ ದ ಮನಿ ಸ್ಟ್ರೈಕ್ಸಲ್ಲಿ ಬಂದುಬಿಟ್ಟು ನಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂ ಇರುತ್ತೆ. ಕಾಲ್ ಸೈಡಲ್ಲಿ ಬಂದ್ಬಿಟ್ಟು 23,500 ಕೆಳಗಡೆ ಇರೋ ಸ್ಟ್ರೈಕ್ಸ್ ಎಲ್ಲ ಇನ್ ದ ಮನಿ ಆಗುತ್ತೆ. ಹಾಗೆ ಪುಟ್ ಸೈಡಲ್ಲಿ ಬಂದ್ಬಿಟ್ಟು 23,500 ಮೇಲ್ಗಡೆ ಇರೋ ಸ್ಟ್ರೈಕ್ಸ್ ಎಲ್ಲ ಇನ್ ದ ಮನಿ ಆಗುತ್ತೆ. ಈಗ ನಾವೇನು ತಿಳ್ಕೊಂಡ್ವಿ ಅಂದರೆ ಅಟ್ ದ ಮನಿ ಮತ್ತು ಔಟ್ ಆಫ್ ದ ಮನಿನಲ್ಲಿ ಯಾವುದೇ ಥರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಲ್ಲ, ಅಂದರೆ ಚಿಪ್ಸ್ ಇರಲ್ಲ. ಇನ್ ದ ಮನಿನಲ್ಲಿ ಮಾತ್ರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ. ಸೊ ಈಗ ಇನ್ ದ ಮನಿನಲ್ಲಿ ಎಷ್ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ, ಎಷ್ಟು ಟೈಮ್ ವ್ಯಾಲ್ಯೂ ಇರುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿ ಒಂದು ಆಪ್ಷನ್ನ ಬೈ ಮಾಡಿದ್ದೀವಿ. ಈ ಆಪ್ಷನ್ ಇದೆಯಲ್ಲ, 23,400 ಸ್ಟ್ರೈಕ್ದು ಬೈ ಮಾಡಿದ್ದೀವಿ. ಇದರದ್ದು ಎಕ್ಸ್ಪೈರಿ ಬಂದುಬಿಟ್ಟು 27ನೇ ತಾರೀಕು ಎಕ್ಸ್ಪೈರ್ ಆಗುತ್ತೆ, ಅಂದರೆ ಇನ್ನು 3 ದಿನದಲ್ಲಿ ಇದು ಎಕ್ಸ್ಪೈರ್ ಆಗುತ್ತೆ. ಸೊ ನಾವು ಬೈ ಮಾಡಿರೋದು ಯಾವುದು, 23,400 ಸ್ಟ್ರೈಕು. ಇದನ್ನು ಬೈ ಮಾಡೋದಕ್ಕೆ ಪ್ರೀಮಿಯಮ್ ಎಷ್ಟು ಕೊಟ್ಟಿದ್ದೀವಿ ಇಲ್ಲಿ ನೋಡ್ಬೋದು, 203 ರೂಪಾಯಿ ಕೊಟ್ಟಿದ್ದೀವಿ. ಓಕೆ,
ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ಅಂದರೆ ನಿಫ್ಟಿ ಬಂದುಬಿಟ್ಟು 23,500 ಹತ್ರ ನಡೀತಾ ಇದೆ. ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಓಕೆ, ಈಗ ನಾವು ಕೊಂಡ್ಕೊಂಡಿದ್ದೀವಲ್ಲ ಈ ಆಪ್ಷನ್ ಇದೆಯಲ್ಲ, ಇದರದ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ? ಇದನ್ನು ಕಂಡುಹಿಡಿಯಬೇಕು ಅಂದರೆ ನೀವು ಕರೆಂಟ್ ಸ್ಟಾಕ್ ಪ್ರೈಸ್ ಅಥವಾ ಇಂಡೆಕ್ಸ್ ಪ್ರೈಸ್ದು ಸ್ಪಾಟ್ ಪ್ರೈಸ್ ತೊಗೊತೀರಾ. ಓಕೆ, ಸ್ಪಾಟ್ ಪ್ರೈಸ್ ಬಂದುಬಿಟ್ಟು ನಿಫ್ಟಿದು ಏನು ನಡೀತಾ ಇದೆ 23,500. ನಾವು ಕೊಂಡ್ಕೊಂಡಿರೋ ಸ್ಟ್ರೈಕ್ ಯಾವುದು 23,400. ಓಕೆ, 23,400. ಓಕೆ, ಸೊ ಇವೆರಡನ್ನು ಮೈನಸ್ ಮಾಡಿದರೆ ಏನು ಬರುತ್ತೆ ನಮಗೆ? ಇಲ್ಲಿ 100 ಬರುತ್ತೆ. ಓಕೆ, ಈ 100 ಇದೆಯಲ್ಲ, ಇದು ಬಂದುಬಿಟ್ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಗುತ್ತೆ. ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ದಿಸ್ ಪರ್ಟಿಕ್ಯುಲರ್ ಆಪ್ಷನ್. ಯಾವುದು ನಾವು ಕೊಂಡ್ಕೊಂಡಿರೋ ಆಪ್ಷನ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದುಬಿಟ್ಟು 100 ರೂಪೀಸ್ ಇದೆ. ಓಕೆ, ಈಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದುಬಿಟ್ಟು 100 ಇದೆ ಅಂದರೆ ಇದರದ್ದು ಟೈಮ್ ವ್ಯಾಲ್ಯೂ ಎಷ್ಟಿದೆ? ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಸಿಂಪಲ್. ನಾವು ಇದನ್ನು ಕೊಂಡ್ಕೊಳೋದಕ್ಕೆ ಎಷ್ಟು ಕೊಟ್ಟಿದ್ದೀವಿ? 203 ರೂಪಾಯಿ ಕೊಟ್ಟಿದ್ದೀವಿ. ನಮಗೆ ಈಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಗೊತ್ತಾಗಿದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ 100 ರೂಪೀಸ್. ಓಕೆ, ಈ ಕೊಟ್ಟಿರೋ ವ್ಯಾಲ್ಯೂ ಇದ್ದ ಈ ಇಂಟ್ರೆನ್ಸಿಕ್ ವ್ಯಾಲ್ಯೂನ ಮೈನಸ್ ಮಾಡಿದರೆ ಬರುತ್ತಲ್ಲ, ಈಗ 103 ರೂಪಾಯಿ ಇದೆಯಲ್ಲ, ಇದು ಬಂದುಬಿಟ್ಟು ಟೈಮ್ ವ್ಯಾಲ್ಯೂ. ಓಕೆ, ನಾವೀಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಈಗ ನಿಮಗೊಂದು ಡೌಟ್ ಬರ್ತಾ ಇದೆ, ಸರಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಆದರೆ ಟೈಮ್ ವ್ಯಾಲ್ಯೂ ಅಂದರೆ ಅರ್ಥ ಏನು? ಉದಾಹರಣೆಗೆ ಈಗ ನಿಫ್ಟಿ ಬಂದುಬಿಟ್ಟು ಏನು ನಡೀತಾ ಇದೆ 23,500 ನಡೀತಾ ಇದೆ. ನಾವು ತೊಗೊಂಡಿರೋದು ಆಪ್ಷನ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ? ಇಲ್ಲಿ ನೋಡ್ಬೋದು 27ನೇ ತಾರೀಕು ಜೂನ್ 27ಕ್ಕೆ ಎಕ್ಸ್ಪೈರ್ ಆಗುತ್ತೆ. ಈಗ ಎಕ್ಸ್ಪೈರ್ ಆಗೋ ದಿನ ಮಾರ್ಕೆಟು 23,500 ಕ್ಲೋಸ್ ಆಯಿತು ಅಂದರೆ 27ನೇ ತಾರೀಕು ಬಂದುಬಿಟ್ಟು ನಿಫ್ಟಿ ಬಂದುಬಿಟ್ಟು 23,500ಕ್ಕೆ ಕ್ಲೋಸ್ ಆಯಿತು ಅಂದ್ಕೊಳ್ಳಿ. ಆವಾಗ ನಾವು 203 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದೀವಲ್ಲ ಈ ಆಪ್ಷನ್ನು, ಇದ್ರದ್ದು ಎಷ್ಟು ಬೆಲೆ ಉಳಿದಿರುತ್ತೆ ಗೊತ್ತಾ? ಬರೀ 100 ರೂಪಾಯಿ ಉಳಿದಿರುತ್ತೆ. ಇನ್ನು 103 ರೂಪಾಯಿ ಇದೆಯಲ್ಲ ಈ ಟೈಮ್ ವ್ಯಾಲ್ಯೂ ಹೊರಟೋಗಿರುತ್ತೆ. ಸೊ ಯಾರಾದರೂ 23,400 ಆಪ್ಷನ್ ಇವತ್ತು ಕೊಂಡ್ಕೊಂಡಿದ್ರು, 27ನೇ ತಾರೀಕು ನಿಫ್ಟಿ ಬಂದುಬಿಟ್ಟು 23,500 ಕ್ಲೋಸ್ ಆಯಿತು ಅಂದರೆ ಅವರಿಗೆ 103 ಇದೆಯಲ್ಲ ಈ ಟೈಮ್ ವ್ಯಾಲ್ಯೂ ಹೊರಟೋಗಿರುತ್ತೆ. ಬರೀ 100 ರೂಪಾಯಿ ಮಾತ್ರ ಉಳಿದಿರುತ್ತೆ. ಅಂದರೆ ಅವರಿಗೆ 103 ಪಾಯಿಂಟು ಲಾಸ್ ಆಗಿರುತ್ತೆ. ಅಂದರೆ ಈ 103 ರೂಪಾಯಿ ಇದೆಯಲ್ಲ ಎಕ್ಸ್ಟ್ರಾ ಕೊಟ್ಟಿರ್ತೀವಲ್ಲ, ಇದು ಈ ಸಮಯಕ್ಕೋಸ್ಕರ ಕೊಟ್ಟಿರ್ತೀವಿ. ಅಂದರೆ ಇನ್ನು 3 ರಿಂದ 4 ದಿನ ಎಕ್ಸ್ಪೈರಿ ಇದೆಯಲ್ಲ, ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅಂತ ಅಸಂಪ್ಷನ್ಗೋಸ್ಕರ ಈ ಟೈಮ್ ವ್ಯಾಲ್ಯೂನ ನಾವು ಕೊಟ್ಟಿರ್ತೀವಿ. ಓಕೆ, ಅದು ನಾವು ಅಂದ್ಕೊಂಡಾಗೆ ಆಗಲಿಲ್ಲ ಅಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾತ್ರ ಉಳಿಯುತ್ತೆ, ಟೈಮ್ ವ್ಯಾಲ್ಯೂ ಹೊರಟೋಗುತ್ತೆ. ಅಂದರೆ ಚಿಪ್ಸ್ ಪ್ಯಾಕೆಟಲ್ಲಿ ಚಿಪ್ಸ್ ಮಾತ್ರ ಉಳಿದಿರುತ್ತೆ, ಅದನ್ನು ಓಪನ್ ಮಾಡಿದಾಗ ಗಾಳಿ ಹೊರಟೋಗುತ್ತೆ. ಈಗ ನಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂ, ಈ ಚಿಪ್ಸು ಮತ್ತು ಗಾಳಿಗಿರೋ ವ್ಯತ್ಯಾಸ ಗೊತ್ತಾಯಿತು. ಈಗ ಏನು ಮಾಡೋಣ ಅಂದರೆ 23,500 ಬದಲು 23,500 ನಡೀತಾ ಇದೆಯಲ್ವಾ ಮಾರ್ಕೆಟ್ ಬಂದುಬಿಟ್ಟು ನಿಫ್ಟಿ. ಈಗ ಕಾಲ್ನ ಯಾರು 23,500 ಕೊಂಡ್ಕೊಂಡಿದ್ರು ಅಂತ ಇಟ್ಕೊಳ್ಳೋಣ. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ ಅಟ್ ದ ಮನಿ ATM ಮತ್ತು OTM ಅಲ್ಲಿ ಯಾವುದೇ ಥರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಲ್ಲ, ಅದರಲ್ಲಿ ಬರೀ ಟೈಮ್ ವ್ಯಾಲ್ಯೂ ಇರುತ್ತೆ. ಅಂದರೆ ಅದರಲ್ಲಿ ಚಿಪ್ಸ್ ಇರಲ್ಲ, ಬರೀ ಗಾಳಿ ಇರುತ್ತೆ. ಈಗ 23,500 ಯಾರೋ ಕೊಂಡ್ಕೊಂಡಿದ್ರು ಅಂತ, ಉದಾಹರಣೆಗೆ ಇಲ್ಲಿ 100 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ರು ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಮಾರ್ಕೆಟ್ ಬಂದುಬಿಟ್ಟು 23,500 ಎಕ್ಸ್ಪೈರ್ ಆಯಿತು ಅಂದರೆ ಇದರಲ್ಲಿ ಯಾವುದೇ ಥರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲ, ಇದರಲ್ಲಿ ಟೈಮ್ ವ್ಯಾಲ್ಯೂ ಇದೆಯಲ್ಲ, ಇದೇನಾಗ್ಬಿಡುತ್ತೆ ಅಂದರೆ 0 ಆಗಿಬಿಡುತ್ತೆ. ಮಾರ್ಕೆಟು 23,500 27ನೇ ತಾರೀಕು ಎಕ್ಸ್ಪೈರ್ ಆದರೆ ಯಾರು 23,500 100 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ರೆ, ಹಾಗೆಯೇ ಈಗ 23,600 ಕೊಂಡ್ಕೊಂಡಿರ್ತಾರೆ ಅಂದ್ಕೊಳ್ಳಿ, 23,600 ಕೊಂಡ್ಕೊಂಡಿರ್ತಾರೆ. ಸೊ ಈಗ ಮಾರ್ಕೆಟ್ ನಡೀತಾ ಇರೋದು 23,500 ಅಂತ ಹೇಳಿದೆ. ಓಕೆ, ಈಗ 27ನೇ ತಾರೀಕು 23,600 ಮೇಲೆ ಹೋಗಲಿಲ್ಲ, ಅದರ ಕೆಳಗಡೆ ಎಕ್ಸ್ಪೈರ್ ಆಯಿತು ಅಂದರೆ ಸೊ ಇದನ್ನು ಕೊಂಡ್ಕೊಂಡಿರ್ತಾರಲ್ಲ, ಯಾರು 23,600 ಕೊಟ್ಕೊಂಡಿರ್ತಾರಲ್ಲ ಅದು 0 ಆಗುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಯಾವುದೇ ಥರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಲ್ಲ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಯಾವಾಗಿರುತ್ತೆ ಅಂದರೆ ಅದು ಇನ್ ದ ಮನಿ ಆದರೆ ಮಾತ್ರ ಇರುತ್ತೆ. ಉದಾಹರಣೆಗೆ ಈಗ 23,600 ಕೊಂಡ್ಕೊಂಡಿದ್ರು, ಮಾರ್ಕೆಟ್ 27ನೇ ತಾರೀಕು ಬಂದುಬಿಟ್ಟು 23,700ಕ್ಕೆ ಬಂತು ಅಂತ ಇಟ್ಕೊಳ್ಳೋಣ. 23,700ಕ್ಕೆ ಬಂತು. ಈಗ 23,500 ಇರೋದು 700ಕ್ಕೆ ಬಂದಿದೆ. ಯಾವಾಗ? 27ನೇ ತಾರೀಕು. ಅಂದರೆ ಈಗ 23,600 ಕೊಂಡ್ಕೊಂಡಿರ್ತಾರಲ್ಲ ಅವ್ರಿಗೆ ಏನಾಗ್ಬಿಡುತ್ತೆ 100 ಪಾಯಿಂಟು ಇನ್ ದ ಮನಿ ಆಗ್ಬಿಡುತ್ತೆ. ಇದು 23,600. ಆವಾಗ ಅವರಿಗೆ 100 ರೂಪಾಯಿಗೆ ಸಿಗುತ್ತೆ. ನಾನೊಂದು ಮೊದಲೇ ಹೇಳಿದೆ, ಕೆಲವು ಆಪ್ಷನ್ಸ್ಗಳಲ್ಲಿ ಬರೀ ಚಿಪ್ಸೇ ಜಾಸ್ತಿ ಇರುತ್ತೆ, ಗಾಳಿ ತುಂಬ ಕಡಿಮೆ ಇರುತ್ತೆ. ಉದಾಹರಣೆಗೆ ಈಗ ಮಾರ್ಕೆಟ್ ಬಂದುಬಿಟ್ಟು ಎಷ್ಟು ನಡೀತಾ ಇದೆ 23,500 ಚಿಲ್ಡ್ರೆ ನಡೀತಾ ಇದೆ, 23,500 ಅಂತಲೇ ಇಟ್ಕೊಳ್ಳಿ. ಓಕೆ, ಈಗ ಯಾರು ತುಂಬ ಡೀಪ್ ಇನ್ ದ ಮನಿ ಅಂದರೆ ತುಂಬ ಒಳಗಡೆ ಹೋಗ್ಬಿಟ್ಟು ಬೈ ಮಾಡೋದು. ಅಂದರೆ ಈಗ ನೋಡಿ 23,000 ಇದೆಯಲ್ಲ, ಕರೆಂಟ್ ಮಾರ್ಕೆಟ್ ನಡೀತಾ ಇರೋದು ಎಷ್ಟು 23,500 ಚಿಲ್ಡ್ರೆ, 500 ಪಾಯಿಂಟ್ ಇನ್ ದ ಮನಿನಲ್ಲಿ ಯಾರು ಬೈ ಮಾಡಿರ್ತಾರೆ ಅಂದ್ಕೊಳ್ಳಿ. ಇದರಲ್ಲಿ ನೋಡಿ, ಇದರಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟಿರುತ್ತೆ, ಟೈಮ್ ವ್ಯಾಲ್ಯೂ ಎಷ್ಟಿರುತ್ತೆ ಅದು ನೋಡೋಣ.
ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, ಕರೆಂಟ್ ಮಾರ್ಕೆಟ್ ಪ್ರೈಸು ಅದು 23,500 ಮೈನಸ್ ಸ್ಟ್ರೈಕ್ ಪ್ರೈಸ್ ಬಂದುಬಿಟ್ಟು 23,000. ಓಕೆ, 23,000 ಇದನ್ನು ಮಾಡಿದರೆ ಇಲ್ಲಿ ಬರುತ್ತಲ್ಲ, ಈ ಡಿಫ್ರೆನ್ಸ್ ಇದೆಯಲ್ಲ, ಈ 500 ಇದೆಯಲ್ಲ, ಇದು ಬಂದುಬಿಟ್ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಯಿತು. ಓಕೆ, ನಾವೀಗ ಇದ್ರದ್ದು ಟೈಮ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕಾಗುತ್ತೆ, ಇದು ಪ್ರೀಮಿಯಮ್ ಇದೆಯಲ್ಲ, ಪ್ರೀಮಿಯಮ್ ಎಷ್ಟು ಕೊಟ್ಟಿದ್ದೀವಿ, 520 ಕೊಟ್ಟಿದ್ದೀವಿ. ಈಗ ನಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಸಿಕ್ಕಿದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟಿದೆ, 500. ಸೊ 500ನ ಮೈನಸ್ ಮಾಡಿದರೆ 520ರಿಂದ ನಮಗೆ ಬರುತ್ತಲ್ಲ 20 ಇದೆಯಲ್ಲ, ಈ 20 ಪಾಯಿಂಟ್ ಇದೆಯಲ್ಲ, ಇದು ಬಂದುಬಿಟ್ಟು ಟೈಮ್ ವ್ಯಾಲ್ಯೂ ಆಗುತ್ತೆ. ಸೊ ಈಗ ನೀವೊಂದು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು, 23,400 ಕೊಂಡ್ಕೊಂಡಿದ್ವಲ್ಲ, ಆವಾಗ ಟೈಮ್ ವ್ಯಾಲ್ಯೂ ಎಷ್ಟಿತ್ತು, ಟೈಮ್ ವ್ಯಾಲ್ಯೂ 103 ಇತ್ತು. ಓಕೆ, 103 ಇತ್ತು. ಈಗ ನೋಡಿ, ಡೀಪಿಂದ ಮನಿ ಅಂದರೆ 500 ಪಾಯಿಂಟ್ಸಿಂದ ಮನಿ ಹೋಗಿ ನಾನು ಬೈ ಮಾಡಿದ್ದಕ್ಕೆ ಇದರಲ್ಲಿ ಟೈಮ್ ವ್ಯಾಲ್ಯೂ ಏನಿದೆ, ಬರೀ 20 ರೂಪಾಯಿ ಇದೆ. ಓಕೆ, ಸೊ ಇದರಿಂದ ನಮಗೆ ಕ್ಲಿಯರಾಗಿ ಏನು ಅರ್ಥ ಆಗುತ್ತೆ ಅಂದರೆ, ನಾವು ತುಂಬ ಡೀಪಿಂದ ಮನಿ ಹೋದರೆ ಅದರಲ್ಲಿ ಟೈಮ್ ವ್ಯಾಲ್ಯೂ ಕಡಿಮೆ ಇರುತ್ತೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ನಮ್ಮ ರಿಯಲ್ ಟೈಮ್ ಎಕ್ಸಾಂಪಲ್ ಥರ ಹೇಳೋದಾದರೆ ಅದರಲ್ಲಿ ಚಿಪ್ಸ್ ಜಾಸ್ತಿ ಇರುತ್ತೆ, ಗಾಳಿ ಕಡಿಮೆ ಇರುತ್ತೆ. ಯಾವುದರಲ್ಲಿ, ಡೀಪಿಂದ ಮನಿನಲ್ಲಿ ಹೋದಾಗ. ಸ್ವಲ್ಪ ಇಂದ ಮನಿನಲ್ಲಿ ಹೋದಾಗ ಅದರಲ್ಲಿ ಚಿಪ್ಸು ಮತ್ತು ಇದಿರುತ್ತೆ, ಗಾಳಿ ಇರುತ್ತಲ್ಲ, ಅದರ ಪ್ರಮಾಣ ಸರಿಸಮ ಇರ್ಬೋದು. ಓಕೆ, ಡಿಪೆಂಡ್, ನಾವು ಯಾವ ಸ್ಟ್ರೈಕ್ ಚೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಕಾಲ್ ಸೈಡಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಡುಹಿಡಿದಾಗೆ ಟೈಮ್ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ ಅಂತ ನೋಡಿದ್ವಿ. ಈಗ ನಾವು ಪುಟ್ ಸೈಡಲ್ಲಿ ಯಾವ ಥರ ಕಂಡುಹಿಡಿಯೋದು ಅದನ್ನು ನೋಡೋಣ. ನಾನು ಈ ಉದಾಹರಣೆಯಲ್ಲಿ 23,600 ಇಂದ ಮನಿ ಪುಟ್ಟನ್ನು ಬೈ ಮಾಡಿದ್ದೀನಿ. ಸೊ ಇಂದ ಮನಿ ಪುಟ್ಟಲ್ಲಿ ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈ ಸ್ಟ್ರೈಕ್ ಪ್ರೈಸ್ ತೊಗೋಬೇಕಾಗುತ್ತೆ. ಸ್ಟ್ರೈಕ್ ಪ್ರೈಸ್ ಬಂದುಬಿಟ್ಟು 23,600. ಓಕೆ, ಹಾಗೆ ಕರೆಂಟ್ ಕರೆಂಟ್ ಪ್ರೈಸ್ ಬಂದುಬಿಟ್ಟು 23,500 ನಡೀತಾ ಇದೆ. ಓಕೆ, ನಿಫ್ಟಿ ಬಂದುಬಿಟ್ಟು 23,500 ನಡೀತಾ ಇದೆ. ಸೊ ಇವೆರಡನ್ನು ಮೈನಸ್ ಮಾಡಿದರೆ ನಿಮಗೆ ಬರುತ್ತಲ್ಲ, ಅದೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆಯಲ್ಲ, ಇದರಲ್ಲಿ 100 ರೂಪೀಸ್ ಇದೆ. ಓಕೆ, ಯಾವ ಸ್ಟ್ರೈಕಲ್ಲಿ 23,600 ಪುಟ್ಟು 27 ಜೂನ್ ಎಕ್ಸ್ಪೈರಿ ಆಗುತ್ತಲ್ಲ, ಅದರಲ್ಲಿ 100 ರೂಪಾಯಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ನಾವು ಇದಕ್ಕೆ ಎಷ್ಟು ಕೊಟ್ಟಿದ್ದೀವಿ, 170 ಕೊಟ್ಟಿದ್ದೀವಿ. ಸೊ 170 ಕೊಟ್ಟಿದ್ದೀವಿ, 100 ರೂಪಾಯಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ದ ರಿಮೈನಿಂಗ್ 70 ರೂಪಾಯಿ ಇದೆಯಲ್ಲ, ಇದೇನಾಗುತ್ತೆ, ಇದು ಟೈಮ್ ವ್ಯಾಲ್ಯೂ ಆಗುತ್ತೆ. ಓಕೆ, ಹಾಗೆಯೇ ನೀವು ಡೀಪಿಂದ ಮನಿ ಹೋದರೆ, ಉದಾಹರಣೆಗೆ ಡೀಪಿಂದ ಮನಿ ಅಂದರೆ ನಾನು 23,600 ಬದಲು 24,000 ಪುಟ್ಟನ್ನು ಬೈ ಮಾಡಿದೆ ಅಂದ್ಕೊಳ್ಳಿ. ಅದರಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಟೈಮ್ ವ್ಯಾಲ್ಯೂ ಕಡಿಮೆ ಇರುತ್ತೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ನಾವು ಕಾಲಲ್ಲಿ ನೋಡಿದ್ವಲ್ಲ ಎಕ್ಸಾಂಪಲ್, ಎಕ್ಸಾಕ್ಟ್ಲಿ ಸೇಮ್ ವಿತ್ ದ ಪುಟ್ ಆಲ್ಸೋ. ಓಕೆ, ನಾವು ಈ ವಿಡಿಯೋದಲ್ಲಿ ಏನೇನು ಕಲ್ತ್ವಲ್ಲ ಅದನ್ನೊಂದು ಸತಿ ಸಮ್ಮರಿ ನೋಡ್ಬೇಡ. ಮೊದಲನೇದಾಗಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಪ್ಷನ್. ಇನ್ ದ ಮನಿ ಅಂದ್ರೇನು, ಅಟ್ ದ ಮನಿ ಅಂದ್ರೇನು, ಔಟ್ ಆಫ್ ದ ಮನಿ ಆಪ್ಷನ್ಸ್ ಅಂದರೆ ಏನು. ಇನ್ ದ ಮನಿ ಆಪ್ಷನ್ಸಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ, ಹಾಗೆ ಟೈಮ್ ವ್ಯಾಲ್ಯೂ ಇರುತ್ತೆ. ಅಟ್ ದ ಮನಿ ಮತ್ತು OTM ಔಟ್ ಆಫ್ ದ ಮನಿನಲ್ಲಿ ಓನ್ಲಿ ಟೈಮ್ ವ್ಯಾಲ್ಯೂ ಇರುತ್ತೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಲ್ಲ. ಡೀಪ್ ಇನ್ ದ ಮನಿ ಆಪ್ಷನ್ಸಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಇದರಲ್ಲಿ ಟೈಮ್ ವ್ಯಾಲ್ಯೂ ಇರುತ್ತಲ್ಲ, ಇದು ಕಡಿಮೆ ಇರುತ್ತೆ. ಕಾಲ್ ಆಪ್ಷನಲ್ಲಿ ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕರೆಂಟ್ ಸ್ಟಾಕ್ ಪ್ರೈಸ್ ಅಥವಾ ಸ್ಪಾಟ್ ಪ್ರೈಸ್ನ ಸ್ಟ್ರೈಕ್ ಪ್ರೈಸಿಂದ ಮೈನಸ್ ಮಾಡೋದ್ರಿಂದ ನಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬರುತ್ತೆ. ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕಾಲ್ಗೆ ನಾವು ಎಷ್ಟು ಕೊಟ್ಟಿರ್ತೀವಲ್ಲ ಪ್ರೀಮಿಯಮ್, ಅದನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದ್ದ ನಾವು ಮೈನಸ್ ಮಾಡೋದ್ರಿಂದ ನಮಗೆ ಟೈಮ್ ವ್ಯಾಲ್ಯೂ ಬರುತ್ತೆ. ಪುಟ್ ಆಪ್ಷನ್ಸಲ್ಲಿ ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸ್ಟ್ರೈಕ್ ಪ್ರೈಸ್ ಮೈನಸ್ ಸ್ಪಾಟ್ ಪ್ರೈಸ್ ಆಫ್ ದ ಸ್ಟಾಕ್, ಇದನ್ನು ಮಾಡೋದ್ರಿಂದ ನಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಸಿಗುತ್ತೆ. ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಪುಟ್ ಆಪ್ಷನ್ ಪ್ರೀಮಿಯಮ್ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾಡೋದ್ರಿಂದ ನಮಗೆ ಟೈಮ್ ವ್ಯಾಲ್ಯೂ ಬರುತ್ತೆ. ನಾನು ಈ ಫಾರ್ಮುಲಾ ಇದೆಯಲ್ಲ, ಹೌ ಟು ಕ್ಯಾಲ್ಕುಲೇಟ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂಡ್ ದ ಟೈಮ್ ವ್ಯಾಲ್ಯೂ ಆಫ್ ದ ಪುಟ್ ಆ್ಯಂಡ್ ಕಾಲ್ ಆಪ್ಷನ್, ಇದನ್ನು ನಾನು ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ. ನಾವು ವಿಡಿಯೋದಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ರಿಯಲ್ ಟೈಮ್ ಎಕ್ಸಾಂಪಲ್ ನೋಡಿ ಅರ್ಥ ಮಾಡ್ಕೊಂಡಿದ್ದೀವಿ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.